ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದ್ಯದಲ್ಲೇ ಗಣೇಶ ಎಲ್ಲರ ಮನೆಗೂ ಬರ್ತಾ ಇದ್ದಾನೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ ತುಂಬ ಸಡಗರದಿಂದ ನಡೀತಾ ಇದೆ. ಆ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇರೋದು ಶ್ರೀ ವರಸಿದ್ಧಿ ವಿನಾಯಕ ವ್ರತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವ್ರತನ ಯಾಕೆ ಮಾಡಬೇಕು, ಈ ವ್ರತ ಮಾಡೋದ್ರಿಂದ ನಮಗೇನು ಒಳ್ಳೆಯದಾಗತ್ತೆ, ಇದನ್ನು ಮಾಡೋದ್ರಿಂದ ಏನು ಪರಿಹಾರ ಸಿಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅದನ್ನೆಲ್ಲ ತೆಗೆದುಹಾಕಿ ಒಂದು ಸಾರಿ ಈ ವ್ರತನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಬದಲಾವಣೆಗಳು ತುಂಬಾ ಆಗುತ್ತೆ, ತುಂಬ ಬದಲಾವಣೆಗಳು ತರುತ್ತೆ. ದಂಪತಿಗಳ ಕಲಹ ಇದ್ದರೆ ಅದು ನಿವಾರಣೆ ಆಗ್ತೈತಿ. ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನೇ ಇದ್ದರೂ ಸಮಸ್ಯೆಗಳಿದ್ರೂ ಎಲ್ಲ ನಿವಾರಣೆ ಆಗ್ತೈತಿ. ಒಂದು ಸಾರಿ ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ಈ 21 ದಿನಗಳ ಕಾಲ ಈ ವರಸಿದ್ಧಿ ವಿನಾಯಕ ವ್ರತನ ಮಾಡಿದಿರಿ ಅಂತಂತಂದ್ರೆ ನಿಮ್ಮಷ್ಟು ಪುಣ್ಯವಂತರು ಇನ್ಯಾರೂ ಇರೋದಿಲ್ಲ. ಯಾರೆಲ್ಲ ಈ ವ್ರತನ ನಾನು ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಅಥವಾ ನಿಮಗೆ ಗೊತ್ತಿರೋದಿಲ್ಲ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಆದರೂ ಅಂದ್ಕೊಂಡಿರ್ತೀವಿ ನಾನು ವರಸಿದ್ಧಿ ವಿನಾಯಕ ವ್ರತನ ಮಾಡಬೇಕಪ್ಪ ಅಂತೇಳಿ ಅಂದ್ಕೊಂಡಿರ್ತೀರಿ. ಬಟ್ ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕಂತೂ ನಿಮಗೆ ಮಾಹಿತಿ ಇರೋದಿಲ್ಲ. ಒಬ್ಬರಿಗೆ ಗೊತ್ತಿರೋದಿಲ್ಲ. ಗೊತ್ತಿದ್ದವರಾದರೆ ಮಾಡ್ತಾರೆ, ಗೊತ್ತಿಲ್ಲದವರಾದ್ರೆ ಈ ವಿಡಿಯೋ ನೋಡಿ ಪೂರ್ತಿಯಾಗಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವಾಗ ಈ ವ್ರತನ ಪ್ರಾರಂಭ ಮಾಡಬೇಕು ಅಂತ ಎಲ್ಲ ಮಾಹಿತಿ ಇದೆ. ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಿಮಗೆ ಯಾರು ಗೊತ್ತಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ರತ ಮಾಡಬೇಕಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವರು ಕೂಡ ಮಾಡಲಿ, ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೂ ಸಪೋರ್ಟ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ. ನಾವು ಬೆಳೋಕ್ಕೆ ಅವಕಾಶ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಎಲ್ಲರಿಗೂ ಆ ಗಣೇಶ ಒಳ್ಳೇದು ಮಾಡಲಿ, ವರಸಿದ್ಧಿ ವಿನಾಯಕ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ವರಸಿದ್ಧಿ ವಿನಾಯಕ ವ್ರತನ ಯಾವ ದಿನದಂದು ಆಚರಣೆ ಮಾಡಬೇಕು ಅಂತಂದ್ರೆ ಬರುವ 27ನೇ ತಾರೀಕು ಅಂದರೆ ಆಗಸ್ಟ್ 27, 2025 ಅಂದರೆ ಬುಧವಾರ ದಿನ ಈ ವ್ರತನ ಆಚರಣೆ ಮಾಡಬೇಕು. ಅಂದರೆ ಗಣೇಶ ಹಬ್ಬ ಇರುತ್ತಲ್ಲ, ಗಣೇಶ ಚತುರ್ಥಿ ದಿನ, ಗಣೇಶ ಬರುವ ದಿನ, ಗಣೇಶ ಹಬ್ಬದ ದಿನವೇ ನೀವು ಈ ವ್ರತನ ಆಚರಣೆ ಮಾಡಬೇಕು. ಇದನ್ನು ಯಾವಾಗ ಬೇಕು ಆವಾಗೆಲ್ಲ ಮಾಡೋ ಹಾಗಿಲ್ಲ. ಯಾಕಂತಂದರೆ ಕಠಿಣ ವ್ರತ ಐತಿ. ಯಾವಾಗ ಬೇಕು ಅವಾಗ ನೀವು ಆಚರಣೆ ಮಾಡಿದ್ರಿ ಅಂತಂದ್ರೆ ತೊಂದರೆ ನಿಮ್ಗೆ ಆಗ್ತೈತಿ. ಹಾಗಾಗಿ ಆ ತಪ್ಪನ್ನು ಯಾರು ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡೋದಿದ್ರೆ ಗಣೇಶ ಹಬ್ಬದ ದಿನವೇ ಈ ವ್ರತನ ಆಚರಣೆ ಮಾಡ್ಕೊಳ್ರಿ. ಅಥವಾ ಗಣೇಶ ಹಬ್ಬದ ದಿನ ನಮಗೆ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಪ್ರತಿ ತಿಂಗಳಿಗೆ ಚೌತಿ ಬರುತ್ತಲ್ಲ, ಈಗ ಹುಣ್ಣಿಮೆ ಆದ ನಂತರ ಚೌತಿ ಬರುತ್ತೆ, ಆಮೇಲೆ ಅಮಾವಾಸ್ಯೆ ಆದ ನಂತರ ಚೌತಿ ಬರುತ್ತಲ್ಲ, ಆ ಚೌತಿ ದಿನ ಬೇಕಾದರೂ ನೀವು ಈ ವ್ರತನ ಮಾಡಿಕೊಂಡು 21 ದಿನಗಳ ಕಾಲ ಮಾಡಿ ಮುಗಿಸ್ಬೋದು. ಇಲ್ಲಪ್ಪ ನಮಗೆ ಅದು ಗೊತ್ತಾಗೋದಿಲ್ಲ ಅಂತಂದರೆ ಶ್ರೇಷ್ಠ ಅಂದರೆ ಗಣೇಶ ಚತುರ್ಥಿ ದಿನ ಈ ವ್ರತನ ನೀವು ಆಚರಣೆ ಮಾಡಿದರೆ ತುಂಬಾ ಶ್ರೇಷ್ಠ ದಿನ, ಒಳ್ಳೆಯದಾಗತ್ತೆ. ಆ ವರಸಿದ್ಧಿ ವಿನಾಯಕ ನಿಮಗೆ ವರ ಕೊಟ್ಟೇ ಕೊಡ್ತಾನೆ. ಒಳ್ಳೆ ಮನಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ವ್ರತನ ನೀವು ಆಚರಣೆ ಮಾಡಬೇಕು. ಹೌದಾ? ಈಗ ಬರುವ ಬುಧವಾರ ಬೆಳಗ್ಗೆ ನೀವು ಈ ವ್ರತನ ಆಚರಣೆ ಮಾಡಬೇಕಂದ್ರೆ ಪ್ರಾರಂಭಿಸಬೇಕು. ಅವತ್ತು ಈ ವ್ರತನ ಹಿಡಿಬೇಕು ನೀವು. ಅಂದರೆ ಮೊದಲನೇ ದಿನ ಅವತ್ತು ಇರ್ತೈತಿ. ಬೆಳಗ್ಗೆ ಎದ್ದು ನಿಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಸ್ನಾನ ಮಾಡ್ಕೋಬೇಕು, ಹೊರಗೆ ಅಂಗಳ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ನೀಟಾಗಿ ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಕಸ ಗುಡಿಸಿ ಮತ್ತು ಪರಸೆ ಎಲ್ಲ ತೊಳ್ಕೊಂಡು ಪರಸೆ ಬರೆಸ್ಕೊಂಡು ನೀವು ತಲೆ ಸ್ನಾನ ಮಾಡಿಕೊಂಡು ಅವತ್ತು ಒಂದು ದಿನ ನೀವು ಉಪವಾಸ ಮಾಡಬೇಕು. ಇಲ್ಲ 21 ದಿನಗಳ ಕಾಲ ನೀವು ಉಪವಾಸ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಇಲ್ಲ 21 ದಿನಗಳ ಕಾಲ ನಮಗೆ ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ಮೊದಲನೇ ದಿನ ನೀವು ಶುರು ಮಾಡ್ತಿರ್ತಾರಲ್ಲ ಅವತ್ತೊಂದು ದಿನ ಮಾಡಿ, ಕೊನೆ ದಿನ 21ನೇ ದಿನಕ್ಕೆ ನೀವು ಲಾಸ್ಟ್ ಡೇ ಮಾಡ್ತಿರ್ತಾರಲ್ಲ ಅವತ್ತೊಂದು ದಿನ ಮಾಡಿದರೂ ನಡಿತೈತಿ. ಉಳಿದಿದ್ದ ದಿನ ನೀವು ಊಟ ಮಾಡಿಕೊಂಡ್ರೂ ನಡಿತೈತಿ. ಈ ಪೂಜೆ ನಿಮ್ಮದು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿದಿರಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಈ ಪೂಜೆನ ನೀವು ಮಾಡಿ ಮುಗಿಸಿರಬೇಕು. ಅಂದರೆ ಬೆಳಗ್ಗೆ ನೀವು 4 ಗಂಟೆಗೆ ಎದ್ದು ನಿಮ್ಮ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಪೂಜೆನ ಪ್ರಾರಂಭ ಮಾಡಿ. ಈ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅದರ ಹಿಂದಿನ ತಯಾರಿ ಯಾವ ಥರ ಇರಬೇಕಂತ ಹೇಳ್ತೀನಿ ಕೇಳಿ. ಈ ಪೂಜೆ ಮಾಡಬೇಕಾದ್ರೆ ನೀವು 21 ದಿನಗಳ ಕಾಲ ಒಂದೇ ಸ್ಥಳದಲ್ಲಿ ಈ ಪೂಜೆನ ಈ ವ್ರತನ ಆರಂಭ ಮಾಡಬೇಕು. ಅಂದರೆ ನಿಮ್ಮ ದೇವರ ಮನೆಯಲ್ಲಿ ನೀವು ಈ ವ್ರತನ ಆಚರಣೆ ಮಾಡಿದ್ರಿ ಅಂದರೆ ಒಂದು ಕಡೆ ನೀವು ಇದನ್ನು ಸ್ಥಾಪನೆ ಮಾಡಿದ್ರಿ ಅಂದರೆ 21 ದಿನಗಳ ಕಾಲ ಅದನ್ನು ಎತ್ತಿ ಇಡೋ ಹಾಗಿಲ್ಲ, ಕಿತ್ತಾಡೋ ಹಾಗಿಲ್ಲ, ಕೈ ಬಡಿಸೋ ಹಾಗಿಲ್ಲ. ಯಾವುದೇ ರೀತಿ ಅಲುಗಾಡದೆ ಒಂದೇ ಕಡೆಯಲ್ಲಿ ಈ ಪೂಜೆನ ಮಾಡಬೇಕು. ಅಂದರೆ ನೀವು ದೇವರ ರೂಮ್ದಲ್ಲಿ ಮಾಡ್ತೀನಿ ಅಂದರೆ ದೇವ್ರ ರೂಮಲ್ಲಿ ಮಾಡ್ಕೊರಿ. ಮಕ್ಕಳು ಓಡಾಡೋ ಜಾಗದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಎತ್ತಿವೇನೋ ಆಟದ ವಸ್ತು
ಅಂತ ತೆಗೆದಿಟ್ಟರು ಇಡ್ಬೋದು, ಆ ಥರ ತೆಗೆದಿಡಬಾರ್ದು. ಕಠಿಣ ವ್ರತ ಐತಿ ಒಂದೇ ಸ್ಥಳದಲ್ಲಿ. ಇಲ್ಲಿ ನಾನು ಪೂಜೆ ಮಾಡಿದ್ದು ನಿಮಗೆ ಕಾಣಿಸ್ತಾ ಇದೆ, ಇದು ಹೋದ ವರ್ಷ ನಾನು ಪೂಜೆ ಮಾಡಿದ್ದು ಫೋಟೋಸ್ ಇವೆಲ್ಲ ಇವಾಗ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದೇ ಸ್ಥಳದಲ್ಲಿ ಅಂದರೆ ದೇವರ ಕೋಣೆಯಲ್ಲಿ ನಾನು ಮಾಡಿದ್ದೀನಿ. ಒಂದು ಬುಟ್ಟಿ ಇಟ್ಟಿದ್ದೀನಿ, ಬುಟ್ಟಿ ಒಳಗಡೆ ಈ ವ್ರತನ ಮಾಡಿದ್ದೀನಿ. ನೀವು ಅದೇ ರೀತಿ ದೇವರ ಮನೆಯಲ್ಲಿ ಒಂದು ಬುಟ್ಟಿ ಇಟ್ಕೊಂಡು ಆ ಬುಟ್ಟಿ ಒಳಗಡೆ ಈ ವ್ರತನ ಪ್ರಾರಂಭಿಸಿ. ನೆಕ್ಸ್ಟ್ ಏನಂತಂದ್ರೆ ಈ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು ಏನೇನಪ್ಪ ಅಂತಂದ್ರೆ 21 ಹೂಗಳು ಬೇಕು, 21 ಗರಿಕೆ ಬೇಕು, 21 ಬಿಲ್ವ ಪತ್ರೆ ಬೇಕು, 21 ಅಕ್ಷತೆ ಕಾಳು ಬೇಕು, 21 ನೂಲೆಳೆ ದಾರ ಬೇಕು, 21 ಏನಿದು ಗೆಜ್ಜೆ ವಸ್ತ್ರ ಅಂತಾರಲ್ಲ, ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಸೈಡ್ ಕೊಕ್ಕಾಬತ್ತಿ ಅಂತಾರೆ, ಅದಕ್ಕೆ ನಿಮ್ಮ ಸೈಡ್ ಗೆಜ್ಜೆ ವಸ್ತ್ರ ಅಂತಾರೆ. ಇದು ಒಂದೊಂದು ವೈಟ್ ಇರುತ್ತಲ್ಲ, ಇದು ಒಂದೊಂದನೇ 21ಗಳಾಗಬೇಕು. ಇವು 21 ಆಗಬೇಕು. 21 ಅಕ್ಷತೆ ಕಾಳು, 21 ಬಿಲ್ವ ಪತ್ರೆ, 21 ಹೂವು, 21 ಗರಿಕೆ, 21 ಅಕ್ಷತೆ ಕಾಳು, 21 ನೂಲೆಳೆ ದಾರ. ಅದು ಎಲ್ಲನೂ ಪ್ರತಿಯೊಂದು ವಸ್ತುಗಳೆಲ್ಲ ಏನಿರಬೇಕು 21 ಇರಬೇಕು. ಅಂದರೆ 21 ದಿನಗಳ ಕಾಲ ನೀವು ಈ ವ್ರತನ ಆಚರಣೆ ಮಾಡ್ತಿರ್ತೀರಲ್ಲ, ಅದಕ್ಕೋಸ್ಕರ ಎಲ್ಲನೂ ಸಂಪೂರ್ಣವಾಗಿ 21 ಇರಬೇಕು. ಎಲ್ಲನೂ 21ನ್ನೇ ತಗೊಂಡು ನೀವು ಗಣೇಶನಿಗೆ ಅರ್ಪಣೆ ಮಾಡಬೇಕು. ಇವಾಗ ಈ ವ್ರತವನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಶ್ರೀತೇಜ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ಎಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಮಾಡಬೇಕಂತ. ನಾನು ಮೊದಲನೇ ದಿನ ಯಾವ ರೀತಿ ಮಾಡಿದೆ ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿ ಎಲ್ಲ ಇದೆ. ಅದನ್ನು ಪ್ಲೇ ಲಿಸ್ಟಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಶ್ರೀತೇಜ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿದರೆ ನಿಮಗೆಲ್ಲ ವಿಡಿಯೋಗಳು ಸಿಗುತ್ತೆ. ಎಲ್ಲ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಲ್ಲಿ ಹೋಗಿ ಒಂದು ಸಾರಿ ನೀವು ಚೆಕ್ ಮಾಡ್ಕೊಂಡು ನೋಡಿ ಆನಂತರ ಅದು ಯಾವ ಥರ ಇರುತ್ತೆ ಅದೇ ಪ್ರೊಸೆಸ್ನ ಫಾಲೋ ಮಾಡಿ. ಆದರೂ ನಾನು ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದು ನೀವು ತಲೆ ಸ್ನಾನ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಈ ಪೂಜೆನ ಪ್ರಾರಂಭ ಮಾಡಿ. ಈ ಪೂಜೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವು ಹಿಂದಿನ ದಿನ ಏನು ಮಾಡಬೇಕಪ್ಪ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಗಣೇಶ ಮೂರ್ತಿ ಇದ್ದರೆ ಗಣೇಶ ಮೂರ್ತಿನಾದರೂ ತೊಗೊಳ್ಳಿ, ಅಥವಾ ಗಣೇಶ ಮೂರ್ತಿ ಇಲ್ಲ ಅನ್ನೋರು ಅಡಿಕೆ ಬೆಟ್ಟ ತೊಗೊಂಡು ನಿಮ್ಮ ಹತ್ತಿರ ಇರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅದನ್ನು ಅಭಿಷೇಕ ಮಾಡ್ಕೊಂಡ್ಬಂದು ದೇವರ ಕೋಣೆಯಲ್ಲಿ ಎತ್ತಿಟ್ಬಿಡಿ. ಮಾರನೇ ದಿನ ಬೆಳಗ್ಗೆ ಅಂದರೆ ಮಂಗಳವಾರ ದಿನವೇ ನೀವು ಅಭಿಷೇಕ ಮಾಡಿಸ್ಕೊಂಡ್ಬಂದು ಇಟ್ಕೋಬೇಕು. ಬುಧವಾರ ದಿನ ನೀವು ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ಈ ವ್ರತನ ಪ್ರಾರಂಭ ಮಾಡಬೇಕು. ಆವಾಗ ಅಡಿಕೆ ಬೆಟ್ಟ ಆಗಲಿ ಅಥವಾ ಮೂರ್ತಿನಾಗಲಿ ಇಟ್ಟು ನೀವು ಪೂಜೆನ ಮಾಡಿಕೊಂಡ್ರು ನಡೆಯುತ್ತೆ. ಅಡಿಕೆ ಏನದು ಮೂರ್ತಿ ಇಲ್ಲ ನಮ್ದು ಅಡಿಕೆ ಬೆಟ್ಟ ಅಷ್ಟ ಐತೆ ಅಂತಂದ್ರೆ ಅಡಿಕೆ ಬೆಟ್ಟ ಇಟ್ಕೊಂಡು ಮಾಡ್ಕಿ. ಮೂರ್ತಿ ಇರೋರು ಏನು ಮಾಡಬೇಕಪ್ಪ ಅಂತಂದ್ರೆ ನೀವು ಅದರ ಜೊತೆಗೆ ಅಡಿಕೆ ಬೆಟ್ಟ ಇಟ್ಟು ಪೂಜೆ ಮಾಡಬೇಕು. ಯಾಕಂತಂದರೆ ಲಾಸ್ಟ್ ಡೇ 21 ದಿನಕ್ಕೆ ನೀವು ಇದು ಏನು ಪೂಜೆ ಮಾಡಿರ್ತೀರಲ್ಲ ಅದನ್ನೆಲ್ಲ ಹೋಗಿ ಹೊಳೆಯಲ್ಲಿ ಸಮರ್ಪಣೆ ಮಾಡಬೇಕು. ಆವಾಗ ನಿಮ್ಮ ಮೂರ್ತಿ ಇದ್ದದ್ದನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿಕೊಂಡು ಅಡಿಕೆ ಬೆಟ್ಟ ಇಟ್ಟು ಪೂಜೆ ಮಾಡಿದ್ರಲ್ಲ ಆ ಅಡಿಕೆ ಬೆಟ್ಟ ತೊಗೊಂಡು ಹೋಗಿ ನದಿಲಿ ಸಮರ್ಪಣೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಮೂರ್ತಿ ಜೊತೆಗೆ ಅಡಿಕೆ ಬೆಟ್ಟ ಇಟ್ಟು ಪೂಜೆ ಮಾಡಿ. ಅಡಿಕೆ ಬೆಟ್ಟ ಮೂರ್ತಿನೆಲ್ಲ ಹಿಂದಿನ ದಿನವೇ ಅಂದರೆ ಮಂಗಳವಾರ ದಿನವೇ ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ಬಂದು ದೇವರ ಕೋಣೆಯಲ್ಲಿ ಇಡಿ. ಮಾರನೇ ದಿವಸ ಬೆಳಗ್ಗೆ ನೀವು ಪೂಜೆನ ಪ್ರಾರಂಭ ಮಾಡಿ. ಮೊದಲು ಒಂದು ಈ ಥರ ಬುಟ್ಟಿ ತೊಗೊಳ್ಳಿ. ಬುಟ್ಟಿ ಒಳಗೆ ಒಂದು ತಾಮ್ರದ ಪ್ಲೇಟ್ ಇರುತ್ತಲ್ಲ, ಪ್ಲೇಟ್ ಇಟ್ಕೊಳ್ಳಿ. ಪ್ಲೇಟದ ಮೇಲೆ ಸ್ವಲ್ಪ ಅಕ್ಷತೆ ಕಾಳು ಹಾಕ್ಕೊಂಡು ಅಕ್ಷತೆ ಕಾಳಲ್ಲಿ ಓಂ ಅಂತ ಬರ್ಕೊಂಡು ಅಥವಾ ಓಂ ಅಂತಾರು ಬರೀದ್ರಿ, ಇಲ್ಲ ಸ್ವಸ್ತಿಕಾದರೂ ಹಾಕ್ಕೊಂಡು ನೀವು ಈ ವ್ರತನ ಆಚರಣೆ ಮಾಡಬೇಕು. ನಿಮ್ಮ ಅಂಗೈಯಲ್ಲಿ ಮೂರ್ತಿ ಅಂದರೆ ಗಣೇಶ ಮೂರ್ತಿನಾದರೂ ಇಟ್ಕೊಳ್ಳಿ, ಅಥವಾ ನೀವು ಅಡಿಕೆ ಬೆಟ್ಟ ಅಭಿಷೇಕ ಮಾಡಿಸ್ಕೊಂಡು ಬಂದಿರ್ತೀರಲ್ಲ ಅದನ್ನು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ಗಣೇಶನಿಗೆ ನಿಮ್ಮ ಏನೇ ಕಷ್ಟಗಳಿರ್ತಾವಲ್ಲ, ಅಥವಾ ನಿಮ್ಗೆ ಜಾಬ್ ಆಗಿಲ್ಲ ಅಂದರೆ ಜಾಬ್ ಆಗೋದಿರಬೇಕು, ಅಥವಾ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗೋದು, ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗೋದು, ಇನ್ನೇನಾದರೂ ಆರ್ಥಿಕ ಸಮಸ್ಯೆಗಳಿದ್ದರೆ ಅದನ್ನೆಲ್ಲನೂ ನೀವು ಗಣೇಶನ ಮುಂದೆ ಹೇಳ್ಕೊಳ್ಬೇಕು. ಶ್ರೀ ಸಿದ್ಧಿವಿನಾಯಕ, ನಂದು ಈ ಥರ ಸಮಸ್ಯೆ ಇದೆ, ಇದನ್ನು ನಿವಾರಣೆ ಮಾಡಪ್ಪ. ನಿಂದು ನಾನು 21 ದಿನಗಳ ಕಾಲ ವ್ರತನ ಆಚರಣೆ ಮಾಡ್ತೀನಿ, ನನ್ನೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡು ತಂದೆ ಅಂತ ಹೇಳಿ ಓಂ ಗಣೇಶಾಯ ನಮಃ, ಓಂ ಸಿದ್ಧಿವಿನಾಯಕ ನಮಃ ಅಂಥೇಳಿ ಅದನ್ನು ನೀವು ಏನದು ಗಣೇಶ ಮೂರ್ತಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಅಂದರೆ ಅಕ್ಕಿ ಒಳಗಡೆ ಅಂದರೆ ಮಧ್ಯದಲ್ಲಿ ನೀವು ಅಡಿಕೆ ಬೆಟ್ಟು ಅಥವಾ ನಿಮ್ಮದು ಮೂರ್ತಿ ಇರುತ್ತಲ್ಲ ಅದನ್ನು ಸ್ಥಾಪನೆ ಮಾಡಿಕೊಂಡು ನೀವು ಪೂಜೆನ ಶುರು ಮಾಡಬೇಕು. ಎಲ್ಲ ರೀತಿ ನಿಮ್ಮ ಸಂಕಲ್ಪಗಳೇನಿರ್ತಾವಲ್ಲ ಅದನ್ನೆಲ್ಲ ನಿಮ್ಮ ಅಂಗೈಯಲ್ಲಿ ಅದನ್ನು ಮೂರ್ತಿನ ಇಟ್ಟುಕೊಂಡು ನಿಮ್ಮ ಸಂಕಲ್ಪಗಳು ಏನೇನಿರುತ್ತಲ್ಲ ಅದನ್ನೆಲ್ಲ ಗಣೇಶನ ಮುಂದೆ ಹೇಳ್ಕೊಳ್ಬೇಕು. ಹೇಳ್ಕೊಂಡು ಇಡುವಾಗ ಅಂದರೆ ಅಕ್ಷತೆಗಳಿರ್ತಲ್ಲ ನಡು ಮಧ್ಯೆ ಅದನ್ನು ಇಟ್ಟು ನೀವು ಸ್ಥಾಪನೆ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡಿ ನಂತರ ನೀವು ಪೂಜೆನೆಲ್ಲ ಶುರು ಮಾಡಬೇಕು. ಶುರು ಮಾಡುವಾಗ ಪ್ರತಿದಿನ ಏನದು ಒಂದು ಬಟ್ಲಲ್ಲಿ ನೀರು ತೊಗೊಂಡು
ನೀವು ನೀರು ಹಾಕಿ ಆನಂತರ ಕುಂಕುಮಾರ್ಚನೆ ಮಾಡಬೇಕು. ಆಮೇಲೆ ಅರಿಶಿನ ಹಾಕ್ಕೊಂಡು ಆನಂತರ 21 ಅಕ್ಷತೆ ಕಾಳು ಮಾಡಿರ್ತಾರಲ್ಲ 21 ಅಕ್ಷತೆ ಕಾಳು ಹಾಕಬೇಕು. ಪ್ರತಿಯೊಂದನ್ನು ಹಾಕುವಾಗ ನಿಮ್ಮ ಬಾಯಲ್ಲಿ ಓಂ ಗಣೇಶಾಯ ನಮಃ, ಓಂ ಸಿದ್ಧಿವಿನಾಯಕ ನಮಃ ಅಂತ ಹೇಳಿಕೊಂಡು 21 ಅಕ್ಷತೆ ಕಾಳನ್ನು ಹಾಕಿ ಆನಂತರ 21 ಬಿಲ್ವಪತ್ರೆಯನ್ನು ಇರಿಸಿ, ಆಮೇಲೆ 21 ಹೂಗಳನ್ನು ಇರಿಸಿ, ಆಮೇಲೆ 21 ಗರಿಕೆನ ಇರಿಸಿ, ಆಮೇಲೆ 21 ನೂಲೆಳೆ ದಾರನ ಹಾಕಿ ಪ್ರತಿಯೊಂದನ್ನು ಹೇಳುವಾಗ ನೀವು ಓಂ ಗಣೇಶಾಯ ನಮಃ, ಓಂ ಸಿದ್ಧಿವಿನಾಯಕ ನಮಃ ಅಂತ ಹೇಳಿಕೊಂಡು ಧೂಪ ನೆಕ್ಸ್ಟ್ ಏನದು ಧೂಪ ಬೆಳಗ್ಕೊಳ್ಳಿ. ಆಮೇಲೆ ಉದ್ದಿನ ಕಡ್ಡಿ ಬೆಳಗಿ ಕರ್ಪೂರ ಹಚ್ಚಿ ಆಮೇಲೆ ನೈವೇದ್ಯಕ್ಕೆ ನೀವು ಹಾಲಾದರೂ ಇಟ್ಕೊಳ್ಳಿ ಅಥವಾ ಹಣ್ಣಾದರೂ ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ. ಆನಂತರ ಒಂದು ಎಲೆ ಅಡಿಕೆ ಪ್ರತಿದಿನ ಎಲೆ ಅಡಿಕೆ ಇಡಬೇಕು. ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು 21 ದಿನಗಳ ಕಾಲ 6 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಪೂಜೆ ಮುಗಿದಿರಬೇಕು. ಪ್ರತಿದಿನ ನೀವು ಹೂವನ್ನು ಏರಿಸಬೇಕು. 21 ಹೂವುಗಳನ್ನು ನಿಮಗೆ ಕೆಂಪು ಹೂವು ಇದ್ದರೆ ಕೆಂಪು ಹೂವು ಏರಿಸಿ, ಕೆಂಪು ಹೂವನ್ನೇ ಶ್ರೇಷ್ಠ, ಕೆಂಪು ಹೂವನ್ನೇ ಏರಿಸಬೇಕು. ದಾಸವಾಳ ಹೂವು ಸಿಕ್ಕರೆ ದಾಸವಾಳ ಹೂವು ಏರಿಸಿ. ದಾಸವಾಳ ಸಿಗಲ್ಲ ನಮಗೆ ಅಂತ ಅನ್ನೋದಾದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಗುಲಾಬಿ ಇರುತ್ತಲ್ಲ, ಕೆಂಪು ಗುಲಾಬಿನಾದರೂ ಏರಿಸ್ಬೋದು. ಇಲ್ಲಪ್ಪ ನಮ್ಗೆ ಕೆಂಪು ಗುಲಾಬಿ ಹೂವು ಸಿಗೋದಿಲ್ಲ, ದಾಸವಾಳ ಹೂವು ಸಿಗೋದಿಲ್ಲ ಅನ್ನೋದಾದರೆ ಒಂದನ್ನು ದಾಸವಾಳ ಹೂವನ್ನು ಏರಿಸಿ, ಉಳಿದ 20 ಹೂವು ನೀವು ಯಾವ ಹೂವು ಏರಿಸ್ತೀರಾ, ಸೇವಂತಿಗೆನಾದರೂ ಏರಿಸಿ ಅಥವಾ ಮಲ್ಲಿಗೆ ಹೂವಾದರೂ ಏರಿಸಿದ್ರು ನಡೆಯುತ್ತೆ. ಆದರೆ 21 ಹೂವುಗಳಿರಬೇಕು. ಅದರಲ್ಲಿ ಕೆಂಪು ಹೂವು ಏರಿಸಿದ್ರಂತೂ ತುಂಬಾ ಶ್ರೇಷ್ಠವಾದದ್ದು. ಅದರಲ್ಲೂ ಗಣೇಶನಿಗೆ ಪ್ರಿಯವಾದ ಹೂವು ಅಂದರೆ ದಾಸವಾಳ ಹೂವು. ನಿಮ್ಮ ಅಕ್ಕಪಕ್ಕದಲ್ಲೆಲ್ಲಾದರೂ ಇದ್ದರೆ ತೊಗೊಳ್ಳಿ. ನೀವು ನಾಳೆ ಪೂಜೆ ಮಾಡ್ತೀನಿ ಅಂದರೆ ಇವತ್ತಿನ ಅಂತಂದರೆ ಮೊಗ್ಗು ಇರುತ್ತಲ್ಲ, ಮೊಗ್ಗುಗಳನ್ನೆಲ್ಲ ತಂದು ನೀವು ಚೆನ್ನಾಗಿ ತೊಳೆದು ಒಂದು ಇದರಲ್ಲಿ ಏನದು ಬಟ್ಲಲ್ಲಿ ಇಟ್ಕೊಂಡ್ಬಿಡಿ. ಬೆಳಗ್ಗೆ ತಾನೇ ಹರಡುತ್ತೆ. ಇಲ್ಲ ಅಂತಂದರೆ ಏನದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ. ಬಿಲ್ವಪತ್ರೆ ಆಗಲಿ ಗರಿಕೆನಾಗಲಿ ಒಂದೇ ಸರಿ ನಿಮಗೆ ಸಿಗೋದಿಲ್ಲ, ಒಂದೇ ಸರಿ ಸಿಗುತ್ತೆ ಅನ್ನೋದಾದರೆ ಎಲ್ಲನೂ ತಂದು ನೀವು ಏನದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿದಿನ 21 ಏರಿಸ್ತಾ ಹೋಗಿ. ಅದೆಲ್ಲಿ ಖಾಲಿ ಆಗುತ್ತೋ ಅದು ನಾಳೆ ಖಾಲಿ ಆಗುತ್ತೆ ಅಂತಂದರೆ ಇವತ್ತಂದರೆ ಮತ್ತೆ ನೀವು ಬಿಲ್ವಪತ್ರೆ ಗರಿಕೆ ಹೂವು ಮೊಗ್ಗು ಇರುತ್ತಲ್ಲ, ಮೊಗ್ಗುಗಳನ್ನೆಲ್ಲ ತಂದು ಸೇರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ನೀವು ಏನದು ಗಣೇಶನಿಗೆ ಅರ್ಪಣೆ ಮಾಡಬೇಕು. ಇದು ನಾನು ಹೋದ ವರ್ಷ ಮಾಡಿದ್ದು ಲಾಸ್ಟ್ ಡೇ ಅಂದರೆ ಕೊನೆ ದಿನ 21ನೇ ದಿನಕ್ಕೆ ಯಾವ ಥರ ಮಾಡಬೇಕು ಅನ್ನೋದು ಫೋಟೋ ಇದು. ಎಲ್ಲ ಫೋಟೋನ ಶೇರ್ ಮಾಡಿದ್ದೀನಿ. 21ನೇ ದಿನಕ್ಕೆ ಈ ಥರ ನೀವು ಹಣ್ಣು ಇಡಬೇಕು. ಹಣ್ಣಿಟ್ಟು ಒಂದು ಸೇವಂತಿಗೆ ನಾನು ಮೊದಲೆಲ್ಲ ಪೂಜೆ ಮಾಡ್ಕೊಂಡಿದ್ದೆ, ಆನಂತರ ಸೇವಂತಿಗೆ ಮಾಲೆ ನೇರಿಸಿದ್ದೀನಿ ಲಾಸ್ಟ್ ಡೇ ಅಂತ. ಸೊ ಬುಕ್ ಸಿಗುತ್ತೆ ನಿಮಗೆ, ಶ್ರೀ ಸಿದ್ಧಿವಿನಾಯಕ ವ್ರತದ ಬುಕ್ ಕೊಡಿ ಅಂತಂದರೆ ಯಾವ ಬುಕ್ ಸ್ಟಾಲಲ್ಲಾದರೂ ಕೇಳಿದ್ರೆ ಕೊಡ್ತಾರೆ. ನೀವು ಪ್ರತಿದಿನ ಪೂಜೆ ಮುಗಿದ ನಂತರ ಆ ಬುಕ್ಸನ್ನು ಓದಬೇಕು. ಒಂದೊಂದು ಅಧ್ಯಾಯ ಇರುತ್ತೆ, ಅದರಲ್ಲಿ ಒಂದೊಂದು ಕಥೆ ಇರುತ್ತೆ. ಅಂದರೆ ಈ ವ್ರತ ಮಾಡಿದ್ರಿಂದ ಯಾರಿಗೆಲ್ಲ ಒಳ್ಳೆಯದಾಗಿದೆ ಅನ್ನೋದು ಆ ಕಥೆಯಲ್ಲಿ ಅಂದರೆ ಆ ಬುಕ್ಸಲ್ಲಿರುತ್ತೆ. ಪ್ರತಿದಿನ ನಿಮ್ಮ ಪೂಜೆ ಎಲ್ಲ ಮುಗಿದ ನಂತರ 21 ಪ್ರದಕ್ಷಿಣೆ ಹಾಕ್ಕೊಳ್ಳಿ. ಅಂದರೆ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಅದರ ಮುಂದೆ ನಿಂತ್ಕೊಂಡು 21 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಆನಂತರ ನೀವು ಬುಕ್ಸ್ ತಂದಿರ್ತೀರಲ್ಲ ಆ ಬುಕ್ಸನ್ನ ಓದಿ. ಆ ಬುಕ್ಸ ಓದಿದ ನಂತರ ಈ ಪೂಜೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನೀವು ಎದ್ದು ನಿಮ್ಮ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು. ಇದನ್ನು 6 ಗಂಟೆಯ ಒಳಗಾಗಿಯೇ ನೀವು ಈ ಪೂಜೆನ ಮುಗಿಸ್ಬೇಕು. ಇದಕ್ಕೂ ಇನ್ನೂ ಏನಾದರೂ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲ್ ಅಂದರೆ ಶ್ರೀ ತೇಜ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಪ್ಲೇ ಲಿಸ್ಟ್ ಒಳಗೆ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕೋ ಆ ರೀತಿ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವಿಡಿಯೋನೂ ಒಂದು ಸಾರಿ ನೋಡಿ ತಿಳ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.